ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಆದಿಪರ್ವದ 19ನೇ ಸಂಧಿ. ಆಸುರಾರಿ ವಿರೋಧಿಪುರದಲ್ಲಿ ವಾಸವಾತ್ಮಜ ಮದುವೆಯಾಗಿ, ವಿಲಾಸದಲ್ಲಿ ಹೊಕ್ಕನು ಸುಭದ್ರಾ ಸಹಿತ ನಿಜಪುರವ. ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ದ್ವಾರಕೆಯಲ್ಲಿ ಅರ್ಜುನ ಸುಭದ್ರಾದೇವಿಯನ್ನು ಮದುವೆ ಆಗಿಬಿಟ್ಟು ಇಂದ್ರಪ್ರಸ್ಥ ನಗರವನ್ನು ಅವರಿಬ್ಬರೂ ಕೂಡ ಹೋಗ್ತಾರೆ ಅಂತಕ್ಕಂಥ ಒಂದು ಸಂಧಿಯ ಸೂಚನೆ. ಹಿಂದಿನ ಸಂಧಿಗೆ ಸಂಬಂಧಿಸಿದಂತಕ್ಕಂಥ ವಿಚಾರ. ನಾರದರು ಬಂದು ಹೇಳ್ತಾರೆ ಪಾಂಡವರ ಹತ್ರ, ಅಪ್ಪ ಧರ್ಮರಾಜ, ಒಬ್ಬ ಹೆಂಡತಿಗೆ 5 ಜನ ಗಂಡಂದರು, ಹಿಂದೆ ಸುಂದೋಪಸುಂದರು ಕೂಡ ಒಬ್ಬ ಹೆಂಡತಿಯಿಂದ ಹಾಳಾಗೋದ್ರು, ಅದಕ್ಕೋಸ್ಕರ ಒಬ್ಬ ಹೆಂಡತಿಯಕ್ಕೆ ಒಬ್ಬನೇ ಗಂಡನಾದರೆ ಸರಿ, ಆದ್ದರಿಂದ ನೀವು ಒಬ್ಬೊಬ್ಬರು 1 ವರ್ಷ ದ್ರೌಪದಿಯ ಜೊತೆಗಿರಿ ಅಂತ ಹೇಳಿಬಿಟ್ಟು, ಮುಂದೆ ಯಾವುದೇ ಸಮಸ್ಯೆ ಬರಲ್ಲ ಅಂತ ಹೇಳಿಬಿಟ್ಟು ನಾರದರು ಉಪದೇಶ ಮಾಡಿ ಹೋದಾಗ, ಇಂದ್ರಪ್ರಸ್ಥ ನಗರದಲ್ಲಿ ಇವರು ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದ್ಸರಿ ಏನಾಯಿತು, ನರನ ಒಳಿತದೊಳೊಂದು ಸಮಯದೊಳಿರುಳು ತಸ್ಕರ ಬಾಧೆಯಲ್ಲಿ ಭೂಸುರರು ಬಾಯಿ ಬಿಡುತ್ತಾ 5 ಇಂದ್ರಪ್ರಸ್ಥ ಪುರವರವ. ಒಂದ್ಸಾರಿ ಕಳ್ಳರು ಬಂದು ಬಿದ್ದು ಬಿಟ್ಟರು ಆ ಒಂದು ವಿಪ್ರರ ಒಂದು ಮನೆಗಳಿಗೆ. ಅವರೆಲ್ಲ ಓಡಿ ಬಂದು ಅರ್ಜುನನನ್ನು ಕೇಳಿದರು, ಅರ್ಜುನ ಕಳ್ಳರು ಬಂದಿದ್ದಾರಪ್ಪ, ಏನು ಮಾಡಬೇಕು? ಅವಾಗ ಅರ್ಜುನ, ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಹೇಳಿಬಿಟ್ಟು ಶಸ್ತ್ರಾಗಾರಕ್ಕೆ ಬರ್ತಾನೆ, ಅಸ್ತ್ರಗಳನ್ನು ತಗೊಂಡು ಕಳ್ಳರನ್ನು ಎದುರಿಸಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ದ್ರೌಪದಿ ಮತ್ತೆ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ ಇಬ್ಬರು ಏಕಾಂತದಲ್ಲಿರ್ತಕ್ಕಂಥದ್ದನ್ನು ನೋಡ್ತಾನೆ. ನಾರದ ಮಹರ್ಷಿ ಹೇಳಿರ್ತಕ್ಕಂಥ ಮಾತು ಅವನಿಗೆ ನೆನಪಿಗೆ ಬರುತ್ತೆ. ಅಯ್ಯೋ ರಾಮ, ಎಂಥ ಮಹಾಪಾಪ ಮಾಡಿದ್ದೀನಲ್ಲ, ತೀರ್ಥಯಾತ್ರೆ ಒಂದೇ ಮಾರ್ಗ ಇದಕ್ಕೆ, ಈ ಪಾಪವನ್ನು ಕಳಕಳಲಿಕ್ಕೆ ಅಂತ ಹೇಳಿಬಿಟ್ಟು ತಕ್ಷಣ ಅವನು ಆ ಕಳ್ಳರನ್ನೆಲ್ಲ ಓಡಿಸಿಬಿಟ್ಟು ಮತ್ತೆ ನಾರು ಬಟ್ಟೆಯನ್ನು ತೊಟ್ಟು ಸನ್ಯಾಸಿ ವೇಷವನ್ನು ಧರಿಸಿ ಅವನು ನೇರವಾಗಿ ತೀರ್ಥಯಾತ್ರೆಗೆ ಹೊರಡ್ತಾನೆ. ಸ್ನಾನಗೀನ ಮಾಡಿಬಿಟ್ಟು ಎಲ್ಲ ಸಂಧ್ಯಾವಂದನಾದಿಗಳನ್ನು ಎಲ್ಲ ಮುಗಿಸಿಬಿಟ್ಟು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಯನ್ನು ಹೊರಡ್ತಾನೆ. ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಗಂಗಾ ತೀರದಲ್ಲಿ ಬರ್ತಾನೆ. ಅಲ್ಲಿ ಸ್ನಾನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ದೂರದಲ್ಲಿ ಕಂಡು ರಗ ರಾಜಕುಮಾರಿ ವರಿಸಿದಳು ಒಲವಿನಲಿ, ಜಂಭಾರಿ ತನಯನ ನಿಳುಹಿದಳು ಪಾತಾಳ ಮಂದಿರಕ್ಕೆ. ಪಾತಾಳ ಲೋಕದ ನಾಗರಾಜನ ಮಗಳು ಉಲೂಚಿ ಅನ್ನತಕ್ಕಂಥ ಮಹಾಸೌಂದರ್ಯವತಿ ಅರ್ಜುನನನ್ನು ಮೋಹಿಸಿ ಅವನನ್ನು ಕೂಡ ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅಲ್ಲಿ ಅರ್ಜುನ ಇರ್ತಾನೆ. ಇಬ್ಬರಿಗೂ ಗಾಂಧರ್ವ ವಿವಾಹ ಆಗುತ್ತೆ. ಆವಾಗ ಅವನಿಗೆ ಒಬ್ಬ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಮಗ ಈ ಉಲೂಚಿಗೂ ಮತ್ತು ಅರ್ಜುನನಿಗೂ ಹುಟ್ಟುತ್ತಾನೆ. ನಿರಾವಾನ ಅಂತ ಅವನ ಹೆಸರು. ಅವನು ಮಹಾಪರಾಕ್ರಮಿಯಾಗಿ ಬೆಳೀತಾನೆ. ಅಲ್ಲಿಂದ ನೇರವಾಗಿ ಅರ್ಜುನ ಪೂರ್ವ ದಿಕ್ಕಿಗೆ ಬರ್ತಾನೆ, ತೀರ್ಥಕ್ಷೇತ್ರಗಳನ್ನು ನೋಡ್ತಾನೆ. ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಬರ್ತಾನೆ, ಗೋದಾವರಿ ತೀರಕ್ಕೆ ಬರ್ತಾನೆ. ಅಲ್ಲಿಂದ ತುಂಗಭದ್ರಾ ತೀರಕ್ಕೆ ಬಂದುಬಿಟ್ಟು ಕಂಚಿನಗರಕ್ಕೆ ಬಂದು ಅಲ್ಲಿ ನಗರ ದೇವತೆಯ ಒಂದು ನಮಸ್ಕಾರವನ್ನು ಮಾಡಿಬಿಟ್ಟು ಅಲ್ಲಿಂದ ನೇರವಾಗಿ ಅವನು ರಾಮೇಶ್ವರಕ್ಕೆ ಬರ್ತಾನೆ. ಅಲ್ಲಿ ಶ್ರೀರಾಮ ತ್ರೇತಾಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ರಾಮೇಶ್ವರನನ್ನು ಪೂಜೆ ಮಾಡಿಬಿಟ್ಟು ಅಲ್ಲಿ ವಾನರ ಸೈನ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆಯನ್ನು ನೋಡಿ ಆಶ್ಚರ್ಯಪಡ್ತಾನೆ. ಅಲ್ಲಿಂದ ಧನುಷ್ಕೋಟಿಗೆ ಹೋಗಿಬಿಡ್ತಾನೆ. ಆ ಧನುಷ್ಕೋಟಿಯಲ್ಲಿ ಸ್ನಾನವನ್ನು ಮಾಡ್ತಾನೆ. ಅಲ್ಲಿಂದ ನೇರವಾಗಿ ಆತ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನು ಗುಡುಗು ಸಿಡ್ಲು ಮಳೆ
ಹೊಡೆತಾ ಹೊಡೆಯುತ್ತೆ ಆ ಭಯಂಕರವಾಗಿರ್ತಕ್ಕಂಥ ಸಿಳ್ಳು. ಅವನು ಯೋಚನೆ ಮಾಡ್ತಾನೆ, ಇಲ್ಲೇ ಹತ್ತಿರದಲ್ಲಿ ದ್ವಾರಕಾವತಿ ನಗರ ಇದೆ, ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬರಬೇಕಾದ್ರೆ ಮಳೆ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಒಂದು ಮರದ ಪೊಟರೆಯಲ್ಲಿ ಆಶ್ರಯವನ್ನು ಪಡಿತಕ್ಕಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ತನ್ನ ಜ್ಞಾನದಿಂದ ಕೃಷ್ಣ ಪರಮಾತ್ಮ ಅರಿತಾನೆ. ಅರ್ಜುನ ಬಂದಿದ್ದಾನಲ್ಲ ಅಂತ ನಕ್ಕು ನೇರವಾಗಿ ಅರ್ಜುನನ ಹತ್ರಕ್ಕೆ ಹೋಗಿ ಹೇಳ್ತಾನೆ. ಅವನು ಸನ್ಯಾಸಿ ವೇಷದಲ್ಲಿರ್ತಾನೆ ಅರ್ಜುನ. ಕೃಷ್ಣನ ನೋಡಿ ಅವನಿಗೂ ಬಹಳ ಸಂತೋಷ ಆಗುತ್ತೆ. ಕೃಷ್ಣ, ನಾನು ದ್ವಾರಕೆಗೆ ಬರ್ತೀನಿ, ಬೇಡ ಬೇಡ, ಮುಂದೊಂದು ಒಳ್ಳೆ ಕೆಲಸ ಆಗಬೇಕಾಗಿದೆ, ಅದರಿಂದ ನೀನು ಇಲ್ಲೇ ಇರು ಅಂತ ಹೇಳಿ ನನ್ನ ಅಣ್ಣ ಬಲರಾಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ, ನೀನೇನು ಯೋಚನೆ ಮಾಡಬೇಡ, ಒಂದು ಮಹತ್ತರವಾದ ಕಾರ್ಯ ನಿನ್ನಿಂದ ಆಗಬೇಕು ಅಂತ ಹೇಳಿ ನಮ್ಮ ಅಣ್ಣ ಬರೋ ತನಕ ಇಲ್ಲೇ ಇರು ಅಂತ ಹೇಳಿ ಹೋಗಿಬಿಟ್ಟು ಅವರ ಅಣ್ಣ ಹೇಳ್ತಾನೆ ಬಲರಾಮನಿಗೆ, ಅಣ್ಣ ಒಬ್ಬ ಮಹಾಸನ್ಯಾಸಿಗಳು ಊರು ಹೊರಗಿದ್ದಾರೆ, ಪರಮಹಂಸರು, ಅವರನ್ನು ಕರ್ಕೊಂಬಂದು ಗೌರವವಾಗಿ ಮರ್ಯಾದೆಯಿಂದ ನೀನು ಅವರನ್ನು ಇರಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳಿದಾಗ ಬಲರಾಮನಲ್ಲಿ ಹೋಗಿ ಅರ್ಜುನನನ್ನು ಭೇಟಿಯಾಗಿ, ಅರ್ಜುನ ಅಂತ ಅವನಿಗೆ ಗೊತ್ತಿಲ್ಲ, ಪರಮಹಂಸರೇ ದಯವಿಟ್ಟು ನಮ್ಮ ದ್ವಾರಕಾವತಿಗೆ ಬರ್ರಿ ಅಂತ ಅಂದಾಗ, ಇಲ್ಲ ನಾನು ಈಗ ಚಾತುರ್ಮಾಸದವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಇಲ್ಲ ನೀವು ಬರ್ರಿ, ನಿಮಗೊಂದು ಪರ್ಣಕುಟಿಯನ್ನು ನಿರ್ಮಾಣ ಮಾಡಿ ನಿಮಗಲ್ಲಿ ಸೇವೆಯನ್ನು ಮಾಡೋದಕ್ಕೆ ಒಬ್ಬರು ನಿಡ್ತೀನಿ ಅಂತ ಹೇಳಿದ ಬಲರಾಮ ಕರ್ಕೊಂಡು ಬರ್ತಾನೆ. ಅಲ್ಲಿ ಅವನಿಗೋಸ್ಕರ ಒಂದು ಪರ್ಣಕುಟೀರವನ್ನು ನಿರ್ಮಾಣ ಮಾಡಿ ಸೇವೆಗೋಸ್ಕರ ತಂಗಿಯಾಗಿರ್ತಕ್ಕಂಥ ಸುಭದ್ರೆಯನ್ನೇ ಬಿಟ್ಟು ಬಿಡ್ತಾನೆ. ಅಲ್ಲಿ ಕೃಷ್ಣ ಅಂತನಣ್ಣ, ಎಂಥ ಕೆಲಸ ಮಾಡ್ತೀಯಲ್ಲಣ್ಣ, ಸುಭದ್ರೆಯನ್ನು ಬಿಡಬೇಡಣ, ಯಾಕೆಂದರೆ ಹೆಂಗಸು ಆಯಮ್ಮ, ಎಷ್ಟೇ ಆದರೂ ಕೂಡ ಅವನು ಗಂಡಸು, ಎಷ್ಟೇ ಸನ್ಯಾಸಿ ಆದರೂ ಮನಸ್ಸು ಕೆಡ್ಬೋದು, ನಾಳೆ ಬೆಳಿಗ್ಗೆ ವ್ಯತ್ಯಾಸ ಆದರೆ ನೀನೇ ಜವಾಬ್ದಾರಿ ಅಣ್ಣ ಅಂತ ಹೇಳಿಬಿಟ್ಟು ಅವನಿಗೆ ಮನಸ್ಸಿನಾಗ ಅದೇ ಬೇಕಾಗಿರೋದು, ಆದರೂ ಕೂಡ ಅಣ್ಣನ ಮೇಲೆ ಹಾಕಿ ಪಕ್ಕಕ್ಕೆ ಸರಿದು ಬಿಡ್ತಾನೆ. ಆದರೆ ಅವನು ಬಲರಾಮ ಒಪ್ಪಲ್ಲ. ಈ ರೀತಿ ಆ ಸುಭದ್ರೆ ಅವನಿಗೆ ಸೇವೆಯನ್ನು ಮಾಡ್ತಾ 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 ಇರತಕ್ಕಂಥ ಸಂದರ್ಭದಲ್ಲಿ, ಹೀಗೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಅವನ ಮೇಲೆ ಮೋಹ ಬೆಳೆಯುತ್ತೆ. ಅರ್ಜುನನಿಗೂ ಕೂಡ ಸುಭದ್ರೆಯ ಮೇಲೆ ಮೋಹ ಬೆಳೆಯುತ್ತೆ. ಇಬ್ಬರಿಗೂ ಕೂಡ ಒಬ್ರಿಗೊಬ್ಬರು ಮೋಹಿಸ್ತಾರೆ. ಇಬ್ಬರು ಕೂಡ ಮದುವೆ ಆಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿಬಿಡ್ತಾರೆ. ಒಂದು ದಿನ ರಾತ್ರಿ ಕೃಷ್ಣನನ್ನು ಸೇರಿಬಿಟ್ಟು ಎಲ್ಲರೂ ಕೂಡ ಯಾದವರು ಸೇರಿಬಿಟ್ಟು ಬಲರಾಮನ ಬಿಟ್ಟುಬಿಟ್ಟು, ಬಲರಾಮ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ಮತ್ತು ಎಲ್ಲರೂ ಸೇರಿಬಿಟ್ಟು ಸುಭದ್ರೆ ಮತ್ತು ಅರ್ಜುನರ ವಿವಾಹವನ್ನು ವಿಜೃಂಭಣೆಯಿಂದ ರಾತ್ರೋರಾತ್ರಿ ಮಾಡಿಬಿಡ್ತಾರೆ. ಈ ವಿಚಾರ ಬಲರಾಮನಿಗೆ ಗೊತ್ತಾಗಿ ಗರ್ಜಿಸಿಬಿಡ್ತಾನೆ, ಕರ್ಕೊಂಡು ಹೋಗ್ಬಿಡ್ತಾನೆ ಅರ್ಜುನ ಆಯಮ್ಮನನ್ನು, ಸುಭದ್ರೆಯನ್ನು ಇಂದ್ರಪ್ರಸ್ಥ ನಗರಿ ಕಡೆಗೆ. ಅವ ಕೃಷ್ಣ ಬಂದು, ಏನಣ್ಣ ನೀನು ನಾನು ಹೇಳಿದ್ದು ಕೇಳಲಿಲ್ಲ ನೋಡಿ, ಈಗ ಅರ್ಜುನ ಸನ್ಯಾಸಿ ಎಳ್ಕೊಂಡು ಹೋಗ್ತೇನೆ ಅವ್ರನ್ನ ಅಂದ ತಕ್ಷಣ ಅವಾಗ ಅವನಿಗೆ ಸಿಟ್ಟು ಬಂದುಬಿಡ್ತದೆ. ಅವಾಗ ಏನು ಸೈನ್ಯದ ಸಮೇತ ಅವನು ಹೋಗ್ಬಿಡ್ತಾನೆ. ಇಬ್ಬರಿಗೂ ಕೂಡ ಭಯಂಕರ ಯುದ್ಧ ಆಗುತ್ತೆ. ಆದರೂ ಕೂಡ ಅರ್ಜುನ ಬಲರಾಮನನ್ನು ಸೋಲಿಸಿಬಿಡ್ತಾನೆ, ಸೈನ್ಯವನ್ನು ಓಡಿಸಿಬಿಡ್ತಾನೆ. ಆವಾಗ ಬಲರಾಮ ಅಂತಾನೆ, ಕೃಷ್ಣ ಈ ಅನತಂತ್ರ ಮಾಡದೆ ಎಲ್ಲ ನಿಂದೆ ಕಳ್ಳಾಟ ಅಂತ. ಆದರೆ ಕೃಷ್ಣ, ಅಣ್ಣ ಏನಾಗಬೇಕೋ ಅದಾಗುತ್ತಣ್ಣ, ನೀನೇನು ತಲೆ ಕೆಡಿಸ್ಕೋಬೇಡ ಅಂದಾಗ ಬಲರಾಮನು ಸುಮ್ಮನೆ ಆಗ್ತಾನೆ. ಅವಾಗ ಅರ್ಜುನ ಸುಭದ್ರಿ ಇಬ್ಬರು ಕೂಡ ನೇರವಾಗಿ ಇಂದ್ರಪ್ರಸ್ಥ ನಗರದ ಹೊರಭಾಗದಲ್ಲಿ ಬಂದಾಗ ಅರ್ಜುನ ಹೇಳ್ತಾನೆ, ನೀನು ಹೋಗು ದ್ರೌಪದಿಯ ಹತ್ತಿರ ನಮಸ್ಕಾರ ಮಾಡು, ನೀನೇನು ಯೋಚನೆ ಮಾಡಬೇಡ, ಅಷ್ಟೊತ್ತಿಗೆ ನಾನು ಬರ್ತೀನಿ, ದ್ರೌಪದಿಗೆ ನಾನು ಏನು ಹೇಳಬೇಕು ಹೇಳ್ತೀನಿ ಅಂದಾಗ ಅಯ್ಯಮ್ಮ ಹೋಗಿ ದ್ರೌಪದಿಗೆ ನಮಸ್ಕಾರವನ್ನು ಮಾಡಿದಾಗ, ಮಗು ನೀನು ಯಾರು ಅಂದರೆ ಹಿಂಗೆ ನಾನು ಒಬ್ಬ ದನಗಾಹಿಯ ಮಗಳು ಅಂತ ಹೇಳ್ತಾಳೆ. ಸುಮ್ಮನೆ ಹೇಳ್ಕೊಟ್ಟಿರ್ತಾನೆ ಅರ್ಜುನ, ಹಂಗೆ ಹೇಳ್ತಾಳೆ. ಅಷ್ಟೊತ್ತಿಗೆ ಅರ್ಜುನ ಬಂದಾಗ ಅರ್ಜುನ ಎಲ್ರಿಗೂ ಕೂಡ ನಮಸ್ಕಾರ ಮಾಡಿ ಧರ್ಮರಾಜನಿಗೆ, ಅರಸ ಭೀಮರಿಗೆ ರಗಿನ ಕುಲಾದ್ಯರನು ಕಾಣಿಸಿಕೊಂಡು ದೇಶಾಂತರದ ತೀರ್ಥೋನ್ನತಿಯ ನಾವೃತ್ತಾಂತ ಸಂಗತಿಯ ಮುರಹರನ ಸಹೃದಯವನು ಆತನ ಕರುಣ ಕನ್ಯಾಲಾಭವನು ವಿಸ್ತರಿಸಿ ಹರುಷಾಂಭುನಿಧಿಯೊಳಗದ್ದಿದನು ಅಗ್ರಜಾನುಜರ. ಅವರಿಗೆಲ್ಲರೂ ಕೂಡ ಸಂತೋಷ ಆಗಂಗೆ ಮಾಡ್ತಾನೆ. ಕೊನೆಗೆ ಕೃಷ್ಣನ ತಂಗಿ ಸುಭದ್ರೆಯನ್ನೇ ನಾನು ಮದುವೆಯಾಗಿ ಬಂದಿರೋದಪ್ಪ ಅಂತ ಹೇಳಿ ಎಲ್ಲರಿಗೂ ಒಪ್ಪಿಸ್ತಾನೆ, ದ್ರೌಪದಿಗೆ ಒಪ್ಪಿಸ್ತಾನೆ. ಎಲ್ಲರೂ ಕೂಡ ಸುಖವಾಗಿರ್ತಾರೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಅರಸ ಕೇಳಿ ದ್ರೌಪದಿಯ ಮನವರಿಸಿದನು, ದ್ರೌಪದಿಗೆ ಒಪ್ಪಿಸ್ತಾನೆ. ಅಂದರೆ ಕಾಲ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾ ಆವಾಗ ಸುಭದ್ರೆಗೆ ಮತ್ತು ಅರ್ಜುನನಿಗೆ ಅಭಿಮನ್ಯು ಹುಟ್ಟುತ್ತಾನೆ, ಅವನು ಮಹಾಪರಾಕ್ರಮಿಯಾಗಿ ಬೆಳೀತಾನೆ ಅಂತಕ್ಕಂಥ ಒಂದು ಮಾತು. ಆದರೆ ಚಿತ್ರಾಂಗದನಿಗೆ ಹಿಂದೆ ಆಗಲೇ ಬಬ್ರುವಾಹನ ಹುಟ್ಟಿರ್ತಾನೆ, ಅವನು ಪಾಂಡ್ಯರಾಜ ಚಿತ್ರಾಂಗದೆಗೆ ಇದೇ ತೀರ್ಥಯಾತ್ರೆ ಸಂದರ್ಭದಲ್ಲಿ ಮದುವೆಯನ್ನು ಮಾಡಿರ್ತಾನೆ. ಯಾರಿಗೆ? ಚಿತ್ರಾಂಗದಿಗೂ ಮತ್ತು ಅರ್ಜುನನಿಗೂ ಬಬ್ರುವಾಹನ ಹುಟ್ಟಿರ್ತಾನೆ ಅಂತ ಹೇಳ್ತಾ ಇಲ್ಲಿಗೆ ಈ ಸೂಚನೆ ಮುಗಿಯುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.